ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಸಾಗುತ್ತಾ ಇರುವಂಥ ಪದಸಿರಿ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ದಿನ 4 ಡೇ 4. ಹಾಗಾದರೆ ಇವತ್ತಿನ ಪದ ಏನು ನೋಡ್ಬಿಡೋಣ ಅಲ್ವಾ? ಪದ ಬಂದ್ಬಿಟ್ಟು ಅಬ್ಸ್ಕಾಂಡಿಂಗ್ ಅಂತ ಹೇಳ್ಬಿಟ್ಟು, ಅಬ್ಸ್ಕಾಂಡ್ ಅಂದರೆ ತಪ್ಪಿಸಿಕೊಂಡು ಓಡಿ ಹೋಗು ಅನ್ನುವಂಥ ಅರ್ಥ. ಅದಕ್ಕೆ ಸಮಾನಾರ್ಥಕ ಪದಗಳು ಏನೇನಪ್ಪ ಅಂದರೆ ರನ್ ಅವೇ, ಎಸ್ಕೇಪ್, ಬೋಲ್ಟ್, ಕ್ಲಿಯರ್ ಔಟ್, ಫ್ಲೀ, ಮೇಕ್ ಆಫ್, ಈ ಎಲ್ಲ ಪದಗಳನ್ನು ಹೇಳ್ತೀವಿ. ಸ್ನೇಹಿತರೆ, ಇಲ್ಲೊಂದು ಪದವನ್ನು ಗಮನಿಸಿ. ರನ್ ಅವೇ ಅಂದರೆ ಓಡೋದಲ್ಲ, ತಪ್ಪಿಸ್ಕೊಂಡು ಓಡ್ ಹೋಗು ಅನ್ನುವಂಥ ಅರ್ಥಕ್ಕೆ ಹೇಳ್ತೀವಿ. ಅಬ್ಸ್ಕಾಂಡಿಂಗ್ ಫ್ರಮ್ ವರ್ಕ್, ಎಲ್ಲವರು ಕೆಲಸ ಹೇಳಿದ ತಕ್ಷಣ ಎಸ್ಕೇಪ್ ಆಗಿಬಿಟ್ರು ಅಂತೀವಲ್ಲ, ಅಂಥ ಮಾತಿಗೆ ಹೇಳ್ತೀವಿ. ಆದರೆ ಬೋಲ್ಟ್ ಅಂತ ಇದೆಯಲ್ಲ, ಚಿಲ್ಕ ಅನ್ನೋದಕ್ಕೆ ಕೂಡ ನಾವು ಬೋಲ್ಟ್ ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ಹೇಳ್ತೀವಿ. ಚಿಲ್ಕ ಹಾಕು ಅನ್ನುವ ಕ್ರಿಯಾಪದಕ್ಕೂ ಬೋಲ್ಟ್ ಅಂತಲೇ ಹೇಳ್ತೀವಿ. ಇನ್ನೊಂದು ಬೋಲ್ಟ್ ಅಂದರೆ ಶಾಕ್ ಅಂತ ಹೇಳೋದಿಕ್ಕೆ ಇಟ್ ವಾಸ್ ಅ ಬೋಲ್ಟ್ ಫಾರ್ ಮೀ ಅಂತ ಹೇಳ್ತೀವಲ್ಲ, ಅಂದರೆ ಇದು ಒಂದು ನನಗೆ ಆಘಾತಕಾರಿ ಅನ್ನುವಂಥ ಅರ್ಥದಲ್ಲಿ ಕೂಡ ಬಳಸ್ತೀವಿ. ಆದರೆ ಇಲ್ಲಿ ಓಡಿ ಹೋಗು ಅನ್ನುವಂಥ ಅರ್ಥಕ್ಕೆ ಕೂಡ ಬೋಲ್ಟ್ ಅನ್ನುವ ಪದವನ್ನು ಬಳಸ್ತೀವಿ. ನೆನಪಿರಲಿ ಸ್ನೇಹಿತರೆ, ELOPE, ಇಲೋಪ್ ಅನ್ನೋ ಪದವನ್ನು ಮಾತ್ರ ಬಳಸಬಾರ್ದು. ಆ ಪದವನ್ನು ಬಳಸಿಬಿಟ್ರೆ ಓಡಿ ಹೋಗೋದೇನೆ. ಆದರೆ ಮದುವೆ ಆಗುವ ಕಾರಣಕ್ಕೆ ಮನೆಯಿಂದ ಹಿರಿಯರನ್ನು ಬಿಟ್ಟು ಓಡಿ ಹೋಗುವಂಥದ್ದಕ್ಕೆ ಇಲೋಪ್ ಅಂತ ಹೇಳಬೇಕು. ಅದಕ್ಕೆ ಅಬ್ಸ್ಕಾಂಡ್ ಅಂತ ಹೇಳಬಾರ್ದು. ಇಲೋಪ್ ಅನ್ನೋ ಮಾತಿನ ಅರ್ಥ ಅದು ಕೂಡ ಓಡಿ ಹೋಗು ಅನ್ನುವಂಥ ಅರ್ಥ. ಹಾಗಾದರೆ ಇದಕ್ಕೆ ಇರುವಂಥ ವಿರುದ್ಧಾರ್ಥಕ ಪದಗಳು ಯಾವ್ಯಾವುದು ಅಂತ ಹೇಳಿ ನೋಡಿಬಿಡೋಣ ಅಲ್ವಾ? ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಪದ ಬಳಕೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಥರ ಮಾಡ್ತೀವಿ. ಹಾಗಾಗಿ ಇದರ ವಿರುದ್ಧಾರ್ಥಕ ಪದ ವೆಯ್ಟ್ ಅಂತ ಆಗುತ್ತೆ. ರಿಮೈನ್, ವೆಯ್ಟ್ ಅಂದರೆ ಕಾಯೋದಲ್ವಾ? ಹೌದು, ಕಾಯೋದು ಅಂತಂದರೆ ನಾವು ಇರ್ತೀವಿ, ನಾವು ಓಡ್ ಹೋಗಲ್ಲ. ನೆವರ್ ಗಿವ್ ಅಪ್ ಅನ್ನುವಂಥದಕ್ಕೆ ವೆಯ್ಟ್, ರಿಮೈನ್, ಜಾಯಿನ್, ಸ್ಟೇ, ಹಾಗೆಯೇ ಫೇಸ್. ಲೆಟ್ ಅಸ್ ನಾಟ್ ಅಬ್ಸ್ಕಾಂಡ್, ಲೆಟ್ ಅಸ್ ಫೇಸ್, ಕಮ್ ವಾಟ್ ಮೇ, ಏನಾಗುತ್ತೆ ಆಗ್ಬಿಡ್ಲಿ ನೋಡೋಣ ಅನ್ನುವಂಥ ಈ ಎಲ್ಲ ಮಾತುಗಳು ಇದಕ್ಕೆ ವಿರುದ್ಧಾರ್ಥಕ ಪದವಾಗಿ ಇರುತ್ತೆ. ವಿರುದ್ಧಾರ್ಥಕ ಪದವೇ ಪಾಸಿಟಿವ್ ವರ್ಡ್ಸ್ ಆಗಿದೆ. ಹಾಗಾದರೆ ನಾವು ಈ ಥರ ಇರೋಣ ಅಲ್ವಾ? ಪದಗಳನ್ನು ಕೂಡ ಕಲ್ತ್ಕೊಂಡ್ಬಿಡೋಣ. ಮತ್ತೆ ಸಿಗ್ತೀನಿ ನಾನು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ಓದ್ತಾ ಇರಿ.